ಜಾಜಿ ಅವರೇ, ಇಷ್ಟೊಂದು ಊರುಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದಿರಲ್ಲ, ಇದೇನು ಎಲೆಕ್ಷನ್ ಕ್ಯಾಂಪೇನ್? ಎಕ್ಸಾಕ್ಟ್ಲಿ. ನಾನು ಇಡೀ ರಾಜ್ಯದ ಜನತೆಯಲ್ಲಿ ಉತ್ಸಾಹ ಮೂಡಿಸುವಂತ ಟೂರ್ನ ಕೈಗೊಳ್ಬೇಕು ಅಂತಿದ್ದೀನಿ. ಜನರಲ್ಲಿ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತೀನಿ. ಅದಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಸಂಘ ಸಂಸ್ಥೆಗಳಿದೆಯೋ ಅಲ್ಲೆಲ್ಲ ಹೋಗ್ಬಿಟ್ಟು ಸ್ಪೀಚ್ ಮಾಡ್ಬೇಕು ಅಂತಿದ್ದೀನಿ. ಜನರನ್ನ ಅವೇಕ್ ಅರೈಸ್ ಅಂತ ಚಾಟಿಯಿಂದ ಬಡ್ದು ಎಬ್ಬಿಸ್ತೀನಿ. ಅವಾಗ ಒಂದು ಚಾಟಿ ತಗೊಂಬರ. ನಾನು ಹೇಳಿದ್ದು ಆ ಚಾಟಿಯಿಂದಲ್ಲ ಕಣೋ, ಮಾತಿನ ಚಾಟಿಯಿಂದ. ಅಲ್ಲ, ನೀವು ಅವ್ರು ಯಾರಿಗೋ ಏನೋ ಚಾಟಿ ಬಿಚ್ಚಕ್ ಹೋಗ್ಬಿಟ್ಟು ಆಮೇಲೆ ನನ್ ಜೇಬಿಗೆಲ್ಲ ಕತ್ರಿ ಬೀಳಲ್ಲ ತಾನೆ. ಹಬಿ, ಡೋಂಟ್ ಟಾಕ್ ರಬಿಶ್. ಇದು ಸೋಷಿಯಲ್ ಸರ್ವಿಸ್. ಅಲ್ಲ, ನೀವೇನೋ ಸರ್ವಿಸ್ ಮಾಡ್ತೀನಿ ಅಂದ್ರಲ್ಲ, ಅದ್ರಲ್ಲಿ ನಾನು ಸೇರ್ಕೋತೀನಿ. ನಮಗ್ ನಾವೇ ಸರ್ವಿಸ್ ಮಾಡ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ. ಗೊತ್ತಾಗೋಯ್ತು ಬಿಡ್ರಿ. ಒಟ್ನಲ್ಲಿ ನೀವು ಊರು ದನಗಳನ್ನ ಕಾದ್ಬಿಟ್ಟು ದೊಡ್ಡ ಬೋರಮ್ಮ ಅನ್ಸ್ಕೋಬೇಕು ಅಂತ ಬರ್ತಿದ್ರೆ. ಎಕ್ಸಾಕ್ಟ್ಲಿ. ನಾನ್ ಸಮಾಜ ಸೇವೆ ಮಾಡಿದೆ, ಇನ್ಯಾರು ಮಾಡ್ತಾರೆ? ಜಾಜತ್ಗೆ ನೀವು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತೀರಾ, ಒಂದೊಂದು ಜಿಲ್ಲೆಲೂ ಒಂದೊಂದು ತಾಪಮಾನ ಇರುತ್ತೆ. ಉದಾಹರಣೆಗೆ ಬಳ್ಳಾರಿಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಮಡಿಕೇರಿಲಿ ಅಷ್ಟು ಬಿಸಿಲಿರಲ್ಲ. ಆಗೇನ್ ಮಾಡ್ತೀರಾ? 30 ಜಿಲ್ಲೆಗಳಿಗಂತಾನೆ 30 ಟೈಪ್ಸ್ ಆಫ್ ಕ್ರೀಮ್ ನ ತರಿಸ್ಕೋತೀನಿ. ಅಂದ್ರೆ ಒಂದೊಂದು ಜಿಲ್ಲೆಗೆ ಹೋದಾಗ್ಲೂ ಒಂದೊಂದು ತರದ ಕ್ರೀಮ್ನ ಬಳಕತ್ತೀರ. ಎಕ್ಸಾಕ್ಟ್ಲಿ. ಏನೇನು ಆಡೋ ಮಾತಿಗೆ ಒಂದು ಅರ್ಥ ಇದೆ ಅಂದ್ರೆ, ಏನು ಬಿಜಾಪುರದಲ್ಲಿ ಇದೇ ಕ್ರೀಮನ್ನು ಉಪಯೋಗಿಸಿ ಬಳ್ಳಾರಿಗೆ ಬಂದಾಗ ಇದನ್ನ ಹಚ್ಕೊಳ್ಳಿ ಅಂತ ಅದ್ರ ಮೇಲೆ ಏನಾದ್ರು ಬರ್ದಿರ್ತಾರೆ ಅಂದ್ರೆ? ಹಾಬಿ, ಅಲ್ಲಿ ಟೆಂಪರೇಚರ್ ನೋಡ್ಕೊಂಡು ವೆದರ್ ನ ನೋಡ್ಕೊಂಡು ಅಂತ ಕ್ರೀಮ್ ನ ಹಚ್ಕೋತೀನಿ. ಹಾಬಿ, ನಾನು ಇಡೀ ಕರ್ನಾಟಕನ AC ಕಾರಲ್ಲಿ ಟೂರ್ ಮಾಡ್ಬೇಕು ಅಂತಿದ್ದೀನಿ. ಆ AC ಕಾರ್ನ ಕೊಡ್ಸೋಂತ ಜವಾಬ್ದಾರಿ ನಿಮ್ದು. ಪಾಂಡುರಂಗ ಗಂಡುಗಲಿ, ಇಲ್ಲಿ ಮೊದಲೇ ನಿಮ್ಮ ಮುದ್ದಿನ ಸೊಸೆಯವರು ನಾನು ಸಮಾಜನ ಹಂಗ ಮಾಡ್ಬಿಡ್ತೀನಿ, ನಾನು ಸಮಾಜನ ಹಿಂಗ ಮಾಡ್ಬಿಡ್ತೀನಿ, ಅದನ್ನು ವ್ಯಾಕರಣದೊಳಗೆ ಸುಧಾರಣೆ ಮಾಡ್ಬಿಡ್ತೀನಿ ಅಂತ ಇಷ್ಟು ಖರ್ಚುಗಳಿಗೆ ದಾರಿ ಮಾಡಿ ಕೂತವ್ರೆ. ಇಷ್ಟ್ರ ಮೇಲೆ ನೀವು ನಮ್ಮ ಹೆಸರಿಗೆ ಒಂದು ಲಂಗ ತೋರಿಸ್ಬಿಟ್ಟು ಮನೆ ಮುಂದೆ ನನ್ನನ್ನು ಕೂರಿಸಿ ಒಂದು 5 ಜನ ಮುತ್ತೈದರನ್ನು ಕರೆಸಿ ಹಣ ತುಂಬಾ ಕುಂಪ ಇಟ್ಬಿಡ್ರಿ, ಅಲ್ಲಿ ನಾನು ಸಂಪೂರ್ಣ ದಿವಾಳಿ ಎದ್ದು ಹೋಗ್ಬಿಡ್ತೀನಿ. ಎಂತವ್ರನ್ನ ತಂದು ಗಂಟಾಕ್ಬಿಟ್ರಿ. ಹೇಳ್ರಿ, ಬುದ್ಧಿ ಹೇಳ್ರಿ ಮೊದಲು. ಏನಮ್ಮ, ಮದುವೆ ಆದ ಹೆಂಗಸು ಮನೇಲಿ ಗಂಡನ ಸೇವೆ ಅತ್ತೆ ಸೇವೆ ಮಾಡ್ಕೊಂಡಿರೋದು ಬಿಟ್ಟು ಹೀಗೆ ಊರು ಅಲಿತಾ ಇದ್ರೆ ಸಂಸಾರ ಬೆಳೆಯೋದು ಹೇಗಮ್ಮ? ಅತ್ತೆ, ನನಗೆ ಮೊದಲೇ ಪ್ರಿಫರೆನ್ಸ್ ಸೋಷಿಯಲ್ ಸರ್ವಿಸ್. ಮೊದಲು ಸಮಾಜ ಸರಿ ಹೋಗ್ಬೇಕು. ಹಾಗಾಗಿ ಮೊದಲು ಸೋಷಿಯಲ್ ಪ್ಲಾನಿಂಗ್, ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್. ಹಾಬಿ, ಇಮಿಡಿಯೇಟ್ ಆಗಿ ನನಗೆ ಒಂದು AC ಕಾರ್ನ ಅರೇಂಜ್ ಮಾಡಿ. ಬಾರ್ಗೆ ಕಾರ್ ಆದ್ರೂ ಐ ಡೋಂಟ್ ಮೈಂಡ್. ಹಾಗೆ ಖರ್ಚಿಗೆ ಅಂತ 1 lakh ಕೊಡಿ. ಏನ್ ಜಾಜತ್ಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಭಾಷಣನಾ? ಎಸ್. ಬಿಜಾಪುರಕ್ಕೆ ಹೋದಾಗ ಖಾರ ಮಿರ್ಚಿ ಬಗ್ಗೆ ಮಾತಾಡ್ಬೇಕು, ಬಳ್ಳಾರಿಗೆ ಹೋದಾಗ ಮಂಡಕ್ಕಿ ಬಗ್ಗೆ ಮಾತಾಡ್ಬೇಕು, ಬೆಳಗಾವ್ ಹೋದಾಗ ಕುಂದ ಬಗ್ಗೆ ಮಾತಾಡ್ಬೇಕು, ಶಿವಮೊಗ್ಗಕ್ಕೆ ಹೋದಾಗ ಕರೆಂಟ್ ಬಗ್ಗೆ ಮಾತಾಡ್ಬೇಕು. ಎತ್ತಿನ ಕೊಂತರ ಜುಟ್ ಬಿಟ್ಕೊಂಡು ನನಗೆ ಇದೆಲ್ಲ ಅರ್ಥ ಆಗಲ್ಲ. ಹೋಗೇಲಿಂದ ಹೋಗೆ ಹೋಗೇಲಿಂದ. ಡಿಸ್ಕಸ್ಟಿಂಗ್ ಪೀಪಲ್. ಹಲೋ, ಜಾಜು ಜಂಬಲ್ದಿನಿ ಸ್ಪೀಕಿಂಗ್. ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಹೇಳಿ, ಏನಾಗ್ಬೇಕಾಗಿತ್ತು? ರಾಜೇಶ್ವರಿಗೆ ನಿನ್ನ ಕಂಡ್ರೆ ಆಗೋದಿಲ್ಲ ಜಾಜಿ. ಯಾರೇ ನೀವು? ಕೇಳಿಸ್ತು, ನೀನು ಟೂರ್ ಮಾಡ್ತಾ ಇರೋದು ಆ ರಾಜೇಶ್ವರಿಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ನೀವ್ ಯಾರ್ರಿ? ಅದು ನಿನಗೆ ಬೇಡದಿರೋ ವಿಷಯ. ರಾಜೇಶ್ವರಿ ನಿನ್ನ ಮುಗಿಸೋದಕ್ಕೆ ಅಂತ ಪ್ಲಾನ್ ಮಾಡಿದ. ಪ್ಲಾನಾ? ಏನ್ ಪ್ಲಾನ್ ಮಾಡಿದಾಳೆ? ಅವಳು ಒಬ್ಳು ವಿಷದ ಹೆಂಗಸನ್ನ ಬಿಟ್ಟಿದ್ದಾಳೆ. ಆ ವಿಷದ ಹೆಂಗಿನ ಉಸಿರಿನ ತುಂಬಾ ಹಾವಿನ ವಿಷ ಇದೆ. ಚಿಕ್ಕ ವಯಸ್ಸಿಂದ ಸ್ವಲ್ಪನೇ ಹಾವಿನ ವಿಷನ ಅವಳು ಕುಡಿಸಿ ರೆಡಿ ಮಾಡಿದ್ದಾಳೆ. ಅವಳು ಮಾತಾಡ್ತಾ ನಿನ್ನ ಕೈಯನ್ನ ಕಚ್ಚುತ್ತಾಳೆ. ಕಚ್ಚಿದ ಕೂಡಲೇ ನೀನು ವಿಲವಿಲ ಅಂತ ಒದ್ದಾಡಿ ಸತ್ತೋಗ್ಬಿಡ್ತೀಯ. ನಾನು ನಿಜವಾಗ್ಲೂ ಡೈ ಆಗ್ತೀನ? ಹೌದು, ನಿನ್ನ ಹೆಣನ ನೀನೇ ಹೊರಬಹುದು. ಡೋಂಟ್ ಟಾಕ್ ರಮೇಶ್. ಇವ್ರು ಹೇಳಿದ್ದೆಲ್ಲ ನಿಜ ಆಗ್ಬಿಡುತ್ತಾ? ಜಾಜಿ, ನಿನ್ ಕೈಗಳಂದ್ರೆ ನಂಗೆ ತುಂಬಾ ಇಷ್ಟ. ಸ್ವಲ್ಪ ನೀನ್ ಬಲ್ಗೈ ಕೊಡ್ತೀಯಾ? ಅದೇನಾಯ್ತು ಅಂತ ಹಿಕ್ಕಿಸ್ಕೊತಾ ಇದ್ದೀರಾ? ಯಾವ್ದೊಬ್ಬ ಲೇಡಿ ನನ್ ಕೈ ಕಚ್ಬಿಡ್ತಾಳೆ. ಕೈಯೆಲ್ಲ ವಿಷ ಆಗ್ಬಿಡಿದೆ. ಕೈ ನೆಟ್ಟಿಗೆ ಇದೆಯಲ್ಲ, ಎಲ್ಲ ವಿಷ ಆಗಿದೆ. ನೀವು ನೋಡ್ಕೊಳ್ರಿ, ಸರಿಯಾಗೇ ಇದೆ. ಇಷ್ಟೊತ್ತು ನನ್ ಕಂಡಿದ್ದ ಡ್ರೀಮಾ. ನಿಂತ ಜಾಗದಲ್ಲೇ ಕನ್ಸ್ ಕಾಣೋರ್ಗೆ ಈ ಮನೇಲಿ ಏನು ಕಮ್ಮಿ ಇಲ್ಲ. ಚಂಪಾ, ಡೋಂಟ್ ಟಾಕ್ ರಮೇಶ್. ನನ್ ಡ್ರೀಮ್ ಅಲ್ಲಿ ಯಾವ್ದೊಬ್ಬ ಲೇಡಿ ಬಂದು ನನ್ ಕೈನ ಕಚ್ಚದ್ಲು ಕಣೆ.
ನನ್ ಕೈ ಪೂರ್ತಿ ವಿಷ ಆಗ್ಬಿಟ್ಟಿತ್ತು. ಆ ನನ್ಸ್ ಯಾವಾಗ ಆಗುತ್ತೋ. ಹಲೋ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ಜಾಜಿ, ನಾನು ನಿನ್ನ ಅಭಿಮಾನಿ. ಎಲ್ಲಾದ್ರೂ ಹೋಗು, ಹೇಗಾದ್ರೂ ಹೋಗು, ಆ ವಿಷದ ಮಹಿಳೆ ಕೈಗೆ ಮಾತ್ರ ನೀನು ಸಿಗಬಾರ್ದು. ಅವಳ್ಯಾಕ್ ನನ್ನ ಹಿಂದೆ ಬಿದ್ದಿದ್ದಾಳೆ? ಹೆಸರು, ಅಧಿಕಾರ, ರಾಜೇಶ್ವರಿಗಿಂತ ಜಾಸ್ತಿ ಪ್ರೋಗ್ರಾಮ್ಗಳು ನಿನಗೆ ಸಿಗ್ತಾ ಇದೆ. ಆದ್ರಿಂದ ರಾಜೇಶ್ವರಿ ನಿನ್ನ ವಿರುದ್ಧ ತಿರುಗಿಬಿಟ್ಟಿದ್ದಾಳೆ. ಇದೆಲ್ಲ ರಾಜೇಶ್ವರಿ ಪ್ಲಾನಾ? ಹೌದು. ಇದನ್ನ ನಿನ್ನ ಗಂಡನಿಗೆ ಹೇಳಬೇಡ. ಯಾಕೆ ಅಂದ್ರೆ ನಿನ್ನ ವೈರಿ ರಾಜೇಶ್ವರಿಗೂ ನಿನ್ನ ಗಂಡನಿಗೂ ಕುಚಿಕ್ಕೂ ಇದೆ. ಎಸ್, ಐ ನೋ ದ್ಯಾಟ್. ಚಿಕ್ಕ ವಯಸ್ಸಿಗೆ ಸಾಯ್ಬೇಡ ಜಾಜಿ, ಸಾಯ್ಬೇಡ. ಹುಷಾರ್. ಏನ್ ಮಾಡೋದಂತಲೇ ಗೊತ್ತಾಗ್ತಿಲ್ವೇ. ಓ ಮೈ ಗಾಡ್. ರಾಜಕ್ಕೆ ಇವತ್ ನೀವು ಮೊದಲನೇ ಪ್ರೋಗ್ರಾಮ್ ಹೋಗ್ತಿದ್ದೀರಾ ಅಲ್ವಾ? ಎಸ್, ನೋಡ್ತಾ ಇರು. ಎಲ್ರು ನನ್ನ ಸ್ಪೀಚ್ ನ ಕೇಳಿ ಥ್ರಿಲ್ ಆಗ್ಬಿಡ್ತಾರೆ. ಪೇಪರ್ನವರು, ಮೀಡಿಯಾದವರು ನನ್ನ ಸ್ಪೀಚ್ ನ ಕವರ್ ಮಾಡ್ಕೋತಾರೆ. ಆಲ್ ದ ಬೆಸ್ಟ್ ರಾಜಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಜಾಗ ಬಿಡು. ಹಬಿ, ನಾನ್ ನಿಮ್ಗೆ 1 lakh ಕೊಡಿ ಅಂತ ಕೇಳಿದ್ದೆ, ಮರ್ತ್ ಬಿಟ್ರಾ? ರೇ, ಮಿಸ್ ಆಗಿರೋ ₹1 ಲೆಕ್ಕ ಎಲ್ಲಿ ಹೋಯ್ತು ಅಂತ ಹೇಳಿ ನಾನು 1.5 ತಿಂಗಳಿಂದ ತಲೆ ಕಟ್ಕೊಂಡು ಕೂತಿದ್ದೀನಿ. ಆ ₹1 ಲೆಕ್ಕನೇ ಸಿಗ್ತಾ ಇಲ್ಲ. ನಿಮಗೆಲ್ಲಿ 1 ಲಕ್ಷ ರೂಪಾಯಿ ತಂದ್ಕೊಳ್ಳಿ, ಹೋಗ್ರಿ ರೇ. ನನಗ್ ಗೊತ್ತಿತ್ತು ಅಭಿ, ನೀವ್ ಹೀಗೆ ಹೇಳ್ತೀರಾ ಅಂತ. ಅದಕ್ಕೆ ನಿಮ್ ಬ್ರೀಫ್ ಕೇಸ್ ಅಲ್ಲಿ ಇದ್ದ 50,000 ತಗೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಅಣ್ಣಯ್ಯ, ಇನ್ಮೇಲೆ ಬ್ರೀಫ್ ಕೇಸಲ್ಲಿ ದುಡ್ಡು ತಂದಿಟ್ಟಿದ್ರೆ ನನಗೆ ಹೇಳು. ಜಾಜಕ್ಕೆ ಗೊತ್ತಾಗ್ದಿರೋ ಹಾಗೆ ನಾನೇ ಎಗರಿಸ್ಬಿಡ್ತೀನಿ. ಹಲೋ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ಇನ್ನೇನ್ ಫಂಕ್ಷನ್ಗೆ ಹೊರಡ್ತಾ ಇದ್ದೀನಿ. ಜಾಜಿ, ನೀನೇನಾದ್ರೂ ಇವತ್ತು ಫಂಕ್ಷನ್ಗೆ ಹೋದ್ರೆ ಇದೇ ಕಾರಲ್ಲಿ ಹೆಣವಾಗಿ ಬರ್ತೀಯ. ಇದೇನ್ ಜಾಜಕ್ಕೆ ಫಂಕ್ಷನ್ ಹೋದವ್ರು ವಾಪಸ್ ಬಂದ್ಬಿಟ್ರೆ? ಯಾರೋ ನನ್ಗೆ ಆಗದೆ ಇರೋರು ಏನೇನೋ ಮಸ್ಲತ್ ಮಾಡ್ತಾ ಇದಾರೆ. ಅವ್ರು ಯಾರು ಅಂತ ನನ್ನ ಹತ್ರ ಹೇಳ್ರಿ, ಒಂದ್ ಕೈ ನೋಡ್ಕೊಂಡೇ ಬಿಡ್ತೀನಿ. ಗೊತ್ತಿಲ್ಲ ಅಭಿ, ಫೋನ್ ಮಾಡಿ ಈ ಫಂಕ್ಷನ್ಗೆ ಬರೋ ಹಾಗಿಲ್ಲ ಅಂತ ಧಮಕಿ ಹಾಕ್ತಾ ಇದಾರೆ. ಇದು ಹೇಳಿ ಕೇಳಿ ತುಂಬಾ ಸೂಕ್ಷ್ಮ ಕಾಲ ಕಣ್ರಿ. ಅಂತವ್ರನ್ನ ಯಾಕೆ ಎದುರಾಕೋತೀರಾ? ಅಲ್ಲಿ ಇಲ್ಲಿ ಯಾತಕ್ಕೆ ಹೋಗ್ತೀರಾ? ಸುಮ್ನೆ ಮನೆಯಲ್ಲಿ ಇದ್ದು ಬಿಡಿ. ನೋ, ನಾ ಫಂಕ್ಷನ್ ಹೋಗ್ಲೇಬೇಕು. ಅತ್ತೆ, ಅತ್ತೆ ಪ್ಲೀಸ್ ಕಮ್. ಏನಮ್ಮ? ಸರ್ಗೆ, ಅತ್ತೆ ಪ್ಲೀಸ್ ಬ್ಲೆಸ್ ಮೀ. ಕೊಟ್ಟೆ ಬೇಡ. ನಿನ್ನ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಿ ಅಪವಿತ್ರಗೊಳಿಸಬೇಡ. ಆ ಯೋಗ್ಯತೆ ನಿನಗಿಲ್ಲ. ದೂಲ ದೂಲ. ಯಾಕತ್ತೆ ಇದ್ದಕ್ಕಿದ್ದಾಗ ರೈಸ್ ಆಗ್ಬಿಟ್ರಿ? ಮತ್ತಿನೇನಮ್ಮ? ಮನೆ ಖಜಾನೆ ಖಾಲಿ ಮಾಡಿ ಸಮಾಜ ಸೇವೆ ಮಾಡು ಅಂತ ಯಾರಮ್ಮ ಹೇಳಿದ್ದಾಳೆ? ಸಮಾಜ ಸೇವೆ ಮಾಡಿದ್ರೆ ಖಾಲಿ ಆಗಿರೋ ಖಜಾನೆ ತನಗ್ ತಾನೇ ತುಂಬುತ್ತೆ. ಫಂಕ್ಷನ್ ಹೋಗಿ ಬರ್ತೀನಿ, ಬಾಯ್. ಅಯ್ಯ, ಹಲೋ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ಮತ್ತೆ ಫಂಕ್ಷನ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೀಯಾ? ಹೋಗು ಹೋಗು, ಅಲ್ಲಿ ನಿನ್ನ ಸಾವು ಹೇಗ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಗುಡ್ ಬೈ. ಓ ಮೈ ಗಾಡ್, ಅಲ್ಲಿ ನನ್ ಸಾವು ಹೇಗ್ ಬರುತ್ತೆ? ಓ ಮೈ ಗಾಡ್, ಫಂಕ್ಷನ್ ಬೇಡ. ಹಬಿ, ಹಬಿ. ಯಾಕೆ ಜಾಜಕ್ಕೆ ಏನಾಯ್ತು? ಮತ್ತೆ ವಾಪಸ್ ಬಂದ್ಬಿಟ್ರೆ ಕಾರ್ ಸ್ಟಾರ್ಟ್ ಆಗಿಲ್ವಾ? ಇಲ್ಲ ಕಣೆ, ನನ್ಗಿವತ್ತು ಮೂಡ್ ಚೆನ್ನಾಗಿಲ್ಲ, ಹಾಗಾಗಿ ವಾಪಸ್ ಬಂದ್ಬಿಟ್ಟೆ. ನೋಡು, ಯಾರಾದ್ರೂ ಫೋನ್ ಮಾಡಿ ಕೇಳಿದ್ರೆ ನಾನ್ ಮನೇಲೇ ಇಲ್ಲ ಅಂತ ಹೇಳ್ಬಿಡು. ಓ, ಅಂದ್ರೆ ಇವತ್ತಿನ ಟೂರು ನೆಗೆದು ಬಿತ್ತ? ಹಬಿ, ನನ್ಗೆ ರೆಸ್ಟ್ ತಗೋಬೇಕು ಅನ್ಸ್ತಾ ಇದೆ. ರೇ, AC ಕಾರು ಕಣ್ರಿ, ಬಾಡಿಗೆ ತಂದಿದ್ದೀನಿ. ಬಾಡಿಗೆ ಎಲ್ಲ ವೇಸ್ಟ್ ಆಗುತ್ತಲ್ಲ. ಅದಕ್ಕೆ ಯೋಚನೆ ಮಾಡ್ತೀರಾ? ಮನೆಯವ್ರನ್ನೆಲ್ಲ ನಂದಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಬನ್ನಿ. ಏ ಜಾಜಿ ಜಂಬಲ್ದಿನಿ, ನಿನ್ಗೆ ಫಂಕ್ಷನ್ಸ್ ಬೇಡ್ವಾ? ಪಬ್ಲಿಸಿಟಿ ಬೇಡ್ವಾ? ಯಾಕೆ ಸುಮ್ಮನೆ ಇದೆಯಾ? ಆಕ್ಚುಲಿ ಯಾರೋ ನನ್ನ ಕಿಲ್ ಮಾಡಕ್ಕೆ ಅಂತ ಟ್ರೈ ಮಾಡ್ತಾ ಇದಾರೆ. ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ. ರಾಜಕೀಯದಲ್ಲಿ ಇದೆಲ್ಲ ಇದ್ದಿದ್ದೆ. ಯಾರೋ ನಿನ್ಗೆ ಆಗದೆ ಇರೋಂತಹ ಹಿತಶತ್ರುಗಳಿದ್ದಾರೆ. ರಾಜಕೀಯದಲ್ಲಿ ಅವ್ರು ನಿನ್ನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಹೆದರ್ಬೇಡ, ಮುನ್ನುಗ್ಗು. ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ಬೇಕು ಬೇಡ್ವಾ? ಎಸ್ ಎಸ್, ಐ ವಾಂಟ್. ಆಗ್ಬೇಕು. ಹಾಗಾದ್ರೆ ಹೋಗು, ಫಂಕ್ಷನ್ ಅಟೆಂಡ್ ಮಾಡು. ನಿನ್ ಹುಷಾರಲ್ಲಿ ನೀನಿರು. ಆದ್ರೆ ಯಾರೋ ಫೋನ್ ಮಾಡಿ ಹೆದರಿಸ್ತಾ ಇದಾರಲ್ಲ. ಹೆದರ್ಬೇಡ. ಯಾರ್ ನೀನು? ಈ ಗಲಿ ಗಲಿ ವಂಶದ ಸೊಸೆ. ಕೈಯಲ್ಲಿ ಕತ್ತಿನ ಹಿಡ್ಕೊಂಡು ಮುನ್ನುಗ್ಗು, ಮುನ್ನುಗ್ಗು, ಮುನ್ನುಗ್ಗು. ಕರೆಕ್ಟ್, ನಾನು ಮುನ್ನುಗ್ತೀನಿ. ಎಸ್. ಕತ್ತಿ ಇದೆಯಾನೆ? ಕತ್ತಿ ಇಲ್ಲ, ಸುತ್ತಿಗೆ ಇದೆ, ಕೊಡ್ಲಾ? ಅದನ್ನ ತಗೊಂಡು ನಿನ್ ತಲೆಗೆ ಹೊಡ್ಕೊ.
ಅಭಿ ನನ್ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಹೊರಗಡೆ AC ಕಾರ್ ರೆಡಿ ಇದೆ, ಹೋಗಿ ಬನ್ನಿ. ಯಾವ ಕಡೆ ಹೋಗ್ತಿದ್ರ ಅಂತ ಹೇಳಿದ್ರೆ ನಮಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಚಂಪ ಯಾರಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತೀಯ ಅಂತ ಕೇಳ್ತಾಳೇನೆ. ನಾನ್ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿಲ್ಲ ಅತ್ತೆ, ಯಾವ ಕಡೆಗೆ ಹೋಗ್ತಿದ್ದೀರಾ ಅಂತ ಕೇಳ್ದೆ. ಹೋಗಿ ಬಂದ್ಮೇಲೆ ಯಾವ ಕಡೆ ಹೋಗಿದ್ದೆ ಅಂತ ಹೇಳ್ತೀನಿ. ಯಾರು ನೀವು? ಫೋನ್ ಮಾಡಿ ಮಾಡಿ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತೀರಾ? ಯಾರ್ ಫೋನ್ ಮಾಡಿದ್ರು? ಯಾರೋ ಗೊತ್ತಿಲ್ಲ ಕಣೆ, ಪದೇ ಪದೇ ಫೋನ್ ಮಾಡಿ ಮಾಡಿ ಟಾರ್ಚರ್ ಕೊಡ್ತಾನೆ ಇರ್ತಾರೆ. ಅದು ನೋಡಿ ಜಾತಿ ಸಂಬಂಧಿನಿಯವರೇ, ರಾಜಕಾರಣದಲ್ಲಿ ಇಂಥದ್ದೆಲ್ಲ ಸಾಮಾನ್ಯ ಕಣ್ರಿ. ಅದಕ್ಕೆ ಕೆಲವರು ಆತ್ಮರಕ್ಷಣೆಗೆ ಅಂತ ಕೆಲವು ಗುಂಡಾಗಳನ್ನು ನೆನ್ಕೊಂಡಿರ್ತಾರೆ. ಯಾಕೆ ನೀವು ಅವ್ರ ಹತ್ರ ಹೋಗಬಾರದು ಅಂತ. ಆದ್ರೆ ನೀವು ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ, ನಿಮ್ ಪಾಡಿ ನೀವು ಹೋಗ್ಬಿಟ್ಟು ಬರ್ತಾ ಇರಿ. ಆದ್ರೆ ಸ್ವಲ್ಪ ಖರ್ಚುನ ಕಡಿಮೆ ಮಾಡಿ. ಫಂಕ್ಷನ್ ಹೋದಾಗ ಅದೇ ಫಂಕ್ಷನ್ ಅಲ್ಲಿ ಗಲಾಟೆ ಮಾಡ್ಬಿಟ್ರೆ ಆಗುತ್ತೆ, ಆ ತರ ಚಾನ್ಸು ಇರುತ್ತೆ. ನನ್ನ ಬಾಡಿ ಗಾರ್ಡ್ ಅಂತ ಕರ್ಕೊಂಡು ಹೋಗ್ಬಿಡಿ. ನೀವು ಬಾಡಿ ಗಾರ್ಡ್ ಅಲ್ಲ, ನನ್ನ ಹಾಬಿ. ಒಂದು ದಿವಸ ಜೀವನದಲ್ಲಿ ಒಂದೇ ಒಂದು ದಿವಸನಾದ್ರೂ ನನ್ನನ್ನ ಗಂಡನ ತರ ನೋಡ್ಕೊಂಡಿದ್ರಿ ಅಂದ್ರೆ ನೀವು. ಹಾಬಿ ಡೋಂಟ್ ಟಾಕ್ ರಬೀಶ್. ಈಗ ಆಗಿರೋ ಪ್ರಾಬ್ಲಮ್ ನ ಹೇಗೆ ಫೇಸ್ ಮಾಡೋದು ಅದನ್ನ ಹೇಳಿ. ರೇ ಇವೆಲ್ಲ ಯಾಕ್ರಿ ಬೇಕು ಕೊಡ್ವೆ? ಅಲ್ಲೆಲ್ಲೂ ಹೋಗ್ಬೇಡಿ, ಸುಮ್ಮನೆ ನಿಮ್ ಪಾಡಿ ನೀವು ಮನೆಯಲ್ಲಿ ಇದ್ದು ಬಿಡಿ. ಕರೆಕ್ಟ್. ಪದ್ದು ಕಮ್ಮಿ ಯಾರು? ಏನ್ ಜಾಜಿ ಅವ್ರೆ ಕರ್ದಿದ್ದ? ಇನ್ನು 3 ದಿವಸ ಯಾರೇ ನನ್ನ ಕೇಳ್ಕೊಂಡ್ ಬಂದ್ರು ನಾನ್ ಮನೇಲಿಲ್ಲ ಅಂತ ಹೇಳ್ಬೇಕು. ಇನ್ನು 3 ದಿವಸ ನನ್ನ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್. ಹಲೋ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ನಾನು ನಿನ್ನ ಅಭಿಮಾನಿ. ನೀನು 3 ದಿನ ಆಚೆ ಹೋಗಲ್ಲ ಅನ್ನೋ ವಿಷಯ ನನಗೆ ಗೊತ್ತಾಯ್ತು. ಮನೆಯಲ್ಲಿರೋ ವಸ್ತುಗಳಿಗೆ ವಿಷ ಬೆರೆಸಿರಬಹುದು. ಯಾವುದಕ್ಕೂ ಜಾಗ್ರತೆ ಇದ್ದಿರು. ಮನೇಲಿರೋ ಥಿಂಗ್ಸ್ಗೆಲ್ಲ ವಿಷ ಬೆರ್ತಿದ್ಯಾ? ಹೌದು. ನೀನು ಹಾಕೊಳ್ಳೋ ಡ್ರೆಸ್ ಇರ್ಬೋದು, ನೀನು ಮಾಡೋ ಊಟ ಇರ್ಬೋದು, ಸ್ನಾನಕ್ಕೆ ಬಳಸೋ ನೀರಿರ್ಬೋದು, ಹಲ್ಲುಜ್ಜೋ ಬ್ರಷ್ ಇರ್ಬೋದು, ಪ್ರತಿಯೊಂದರಲ್ಲೂ ವಿಷ ಬೆರೆಸಿರ್ಬೋದು. ಸ್ವಲ್ಪ ಕೇರ್ಫುಲ್ ಆಗಿರು. ಯಾಕೆ ಅಂದ್ರೆ ರಾಜಕೀಯವಾಗಿ ನಿನ್ನ ಮುಗಿಸ್ಬೇಕು ಅಂತ ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ. ಯಾರೇ ನೀವು? ನೀನು ಸಾಯಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಚ್ಚರಿಕೆ ಕೊಡಬೇಕು ಅಂತ ಫೋನ್ ಮಾಡ್ತಾ ಇದ್ದೀನಿ. ಬೇಡ ಅಂದ್ರೆ ಹೇಳು, ಫೋನೇ ಮಾಡಲ್ಲ. ಪದ್ದು ಬಿಟ್ಲಾ? ಜಾಜಕ್ಕೆ ಏನಿದೆ ಆಶ್ಚರ್ಯ? ಬೆಳಗ್ಗೆ ಬಂದು ನೀವೇ ನಮ್ಮನ್ನು ಕರೆದು ಮಸಾಲೆ ದೋಸೆಗೆ ದುಡ್ಡು ಕೊಡ್ತೀರಾ ಅಂತಂದ್ರೆ ನನಗೆ ಆಶ್ಚರ್ಯ ಸತ್ತೋಗೋಣ ಅನಿಸ್ತಿದೆ. ಡೋಂಟ್ ಟಾಕ್ ರಬೀಶ್. ಈ ಬ್ರಷ್ನ ಈ ಪೇಸ್ಟ್ನ ಚೆಕ್ ಮಾಡಿ ಹೇಳಿ. ಜಾಜಿ ಅವ್ರೆ, ಈ ಬ್ರಷ್ ನಲ್ಲಿ ಯಾವುದೇ ಕ್ರಿಮಿಕೀಟಗಳು ಕಾಣಿಸ್ತಾ ಇಲ್ಲ. ಇದನ್ನು ನೀವು ಬಳಸಬಹುದು. ಮೈ ಗಾಡ್. ಜಾಜಕ್ಕೆ ಇದು ಅಷ್ಟೇನೆ, ಪೇಸ್ಟ್ ತುಂಬಾ ಸ್ವೀಟ್ ಆಗಿದೆ. ಹೊಟ್ಟೆ ಅಷ್ಟವಾದಾಗ ಚೆನ್ನಾಗಿ ತಿನ್ಕೊಂಡ್ಬಿಡ್ಬೋದು. ಪೇಸ್ಟ್ ಇರೋದು ತಿನ್ನೋದಕ್ಕೆಲ್ಲ ಬ್ರಷ್ ಮಾಡೋದಕ್ಕೆ. ಕೊಡೆ ಡಿಸ್ಗಸ್ಟಿಂಗ್ ಪೀಪಲ್. ಜಾಜಿ ಅವ್ರೆ, ನಮ್ಮ ಮರ್ತೆ ಬಿಟ್ರೆ ಮೊದಲು ನಾನು ಫೇಸ್ ವಾಶ್ ಮಾಡ್ತೀನಿ, ಆಮೇಲೆ ಬಂದು ನಿಮ್ ಫೇಸ್ಗಳನ್ನ ನೋಡ್ತೀನಿ. ಪದ್ದು ಬಿಟ್ಲಾ? ಕಮ್ಮಿ ಯಾರ್? ಚೆನ್ನಾಗಿದೆ. ಏನೋ ಚೆನ್ನಾಗಿದೆ, ಸಕ್ಕರೆ ಕಮ್ಮಿ ಹಾಕಿದಾಳೆ. ಅದಕ್ಕೆ ಸ್ಟ್ರಾಂಗ್ ಆಗಿತ್ತು. ಹಾಗಂತ ಫುಲ್ ಕುಡ್ದು ಬಿಟ್ರಾ? ನೀವು ಟೇಸ್ಟ್ ಮಾಡು ಅಂದ್ರೆ ನಾವು ಟೇಸ್ಟ್ ಮಾಡಿದ್ವಿ. ನಿಮ್ಮ ಚಂಪಾ, ಇನ್ನೊಂದು ಕಪ್ ಕಾಫಿ ತಗೊಂಡ್ ಬರೆ. ನಿಮಗೆ ಅಂತ 1 ಕಪ್ ಕಾಫಿ ಇಟ್ಟಿದ್ದೆ. ಈಗ ಮತ್ತೆ ಕಾಫಿ ಬೇಕು ಅಂದ್ರೆ ಹಾಲ್ ಬರ್ಬೇಕು. ಲೇ ಚಂಪಾ, ನಾನ್ ಯಾರೇ? ನಾನು ಈ ಮನೆ ಸೊಸೆ. ನನಗೆ 1 ಕಪ್ ಕಾಫಿ ಇಲ್ಲ ಅಂತೀನಿ. ನಿನ್ನ ಯಾಕೆ ಹಾಗೆ ಪಡ್ಕೋತೀರಾ? ನನ್ಗೆ ಅಂತ 1 ಕಪ್ ಇಟ್ಟಿದ್ದೀನಿ, ಅದನ್ನೇ ತಂದು ಬಡಿತೀನಿ. ಪದ್ದು ಬಿಟ್ಲಾ? ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಈಗ ಬರೋ ಕಾಫಿನ ಬರೀ ಟೇಸ್ಟ್ ಮಾಡ್ಬೇಕು ಅಷ್ಟೇ. ಏನಾಯ್ತು? ಚಂಪಾ ತನಗೋಸ್ಕರ ಮಾಡ್ಕೊಂಡಿರೋ ಕಾಫಿನ ಸೂಪರ್ ಆಗಿ ಮಾಡಿದಾಳೆ. ಟೇಸ್ಟ್ ಮಾಡಿ ಹೇಳಿ ಅಂದ್ರೆ ಫುಲ್ ಖಾಲಿ ಮಾಡಿದ್ರಲ್ಲ. ನಿಮ್ಮ ಹೋಗ್ಲಿ, ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಜಾಗಕ್ಕೆ 1 ನಿಮಿಷ. ನೀವು ಸ್ನಾನಕ್ಕೆ ಅಂತ ಹೋದಾಗ ಆ ನೀರಲ್ಲಿ ಯಾರಾದ್ರೂ ವಿಷ ಬೆರೆಸ್ಬಿಟ್ಟಿದ್ರೆ ನೀವು ಆ ನೀರಲ್ಲಿ ಬಾಯಿ ಮುಕ್ಕೊಳ್ಸೋದು, ಆಮೇಲೆ ನಿಮ್ ಉಸಿರು ಮುಕ್ಕಾಡೆ ಮಲ್ಗೋದು, ಇದೆಲ್ಲ ಬೇಕಾ? ಮತ್ತೀಗ ಏನ್ ಮಾಡ್ಲಿ? ಅದಕ್ಕೆ ನಾನ್ ಮೊದ್ಲು ಸ್ನಾನಕ್ಕೆ ಹೋಗ್ತೀನಿ, ಆಮೇಲೆ ನೀವು ಹೋಗಿ. ವೆರಿ ಗುಡ್ ಪಲ್ಲು, ಬೇಗ ಹೋಗಿ ಬೇಗ ಬಾ. ಈ ಕಾಲದಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು ಗೊತ್ತಾಗಲ್ಲ. ಜಾಜಕ್ಕೆ ಬಿಸಿನೀರೆಲ್ಲ ಚೆಕ್ ಮಾಡ್ಬಿಟ್ಟೆ, ಒಂದು ತೊಟ್ಟು ವಿಷಯ ಇಲ್ಲ. ಸರಿ, ಹಾಗಾದ್ರೆ ನಾನು ಈಗ್ಲೇ ಹೋಗಿ ಬಾತ್ ಮಾಡ್ಕೊಂಡು ಬರ್ತೀನಿ. ಬಾತ್ ಮಾಡಕ್ ಬಿಸಿನೀರಲ್ಲಿದೆ, ಎಲ್ಲ ನಾನೇ ಖಾಲಿ
ಹೇಳಿದ್ದಾರೆ ನೀವು ಮೇಕಪ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಒಂದ್ಸತಿ ಚೆಕ್ ಮಾಡು ಅಂತ. ವಿಷಯ ಏನಾದ್ರೂ ಮಿಕ್ಸ್ ಆಗಿದ್ರೆ ನೀವು ಲಿಪ್ಸ್ಟಿಕ್ ಬೆಳ್ಕೋತೀರಾ ಹಂಗೆ ಪಟಕನ್ ಬಿಡ್ತೀರಾ. ಲೆಪ್ಪಲ್ಲು ನೀನೇ ಒಂದ್ಸಲ ಚೆಕ್ ಮಾಡೆ. ಈ ಕಡೆ ಬನ್ನಿ. ಇನ್ನು ನೀವು ಮೇಕಪ್ ಮಾಡ್ಕೋಬಹುದು. ಥ್ಯಾಂಕ್ ಯು ಕಣೆ ಪಲ್ಲು. ಇರ್ಲಿ ಇರ್ಲಿ. ಹಲೋ, ಜಾಜಿ ಜಮಲ್ದಿನಿ ಸ್ಪೀಕಿಂಗ್. ಜಾಜಿ, ನಿನ್ನನ್ನ ಕೊಲ್ಲೋದಕ್ಕೆ ಪ್ರತಿ ಹಂತದಲ್ಲೂ ಪ್ರಯತ್ನ ನಡೀತಾನೇ ಇದೆ. ನೀನು ತಪ್ಪಿಸ್ಕೊತಾನೇ ಇದೀಯಾ. ಇದು ಹೆಚ್ಚು ದಿನ ನಡೆಯಲ್ಲ. ನೀನು ನಡೆಯುವಾಗ ಭೂಮಿನೇ ಬಾಯಿ ಬಿಟ್ಟು ನಿನ್ನ ನುಗ್ಗಬಹುದು. ನೀನು ಮಲಗಿರುವಾಗ ನಿನ್ನ ಮೇಲೆ ಸೀಲಿಂಗ್ ಫ್ಯಾನ್ ಕಳಚಿ ಬೀಳಬಹುದು. ಹುಷಾರ್ ಹುಷಾರ್. ಏನಾಯ್ತು ಅದಕ್ಕೆ? ಬಿಡ್ಲಾ, ಮೊದ್ಲು ಆ ಸೀಲಿಂಗ್ ಫ್ಯಾನ್ ಆಫ್ ಮಾಡು. ಬೇಸಿಗೆಲ್ಲ ಓಡ್ಲಿ ಬಿಡಿ. ಆಫ್ ಮಾಡು. ಸರಿನಾ? ನೋಡೋ, ಇನ್ಮೇಲೆ ಈ ಮನೇಲಿ ಬರೀ ಸೀಲಿಂಗ್ ಫ್ಯಾನ್ ಅಷ್ಟೇ ಅಲ್ಲ, ಯಾವ ಫ್ಯಾನು ತಿರುಗ್ಬಾರ್ದು. ಜಾಜಿ ಅದಕ್ಕೆ ಏನೋ ಯೋಚನೆಯಲ್ಲಿದ್ದೀರಾ ಅನ್ಸುತ್ತೆ. ದಿನ ಯಾರೋ ಕಾಲ್ ಮಾಡ್ತಾರೆ ಕಣೆ, ಬೆದರಿಕೆ ಹಾಕ್ತಾರೆ. ದಿನಾ ಕಾಲ್ ಮಾಡಿ ಬೆದರಿಕೆ ಹಾಕೋರು ಯಾರು ಅಂತ ನಿಮ್ಗೆ ಗೊತ್ತಾಗ್ಲಿಲ್ವಾ? ಇಲ್ಲ ಕಣೆ, ಪ್ರತಿ ಸಲ ಫೋನ್ ಮಾಡಿದಾಗೂ ಬೇರೆ ಬೇರೆ ನಂಬರ್ ಇಂದ ಫೋನ್ ಮಾಡಿರ್ತಾರೆ. ಕಾಲ್ ಮಾಡಿ ಏನ್ ಹೇಳ್ತಾರೆ? ನಿಮ್ಮನ್ನ ಫಿನಿಶ್ ಮಾಡೋದಕ್ಕೆ ನಿಮ್ ಮನೆಯವ್ರಿಗೆ ಡೀಲ್ ಕೊಟ್ಟಿದ್ದಾರೆ, ಯಾವ್ದಕ್ಕೂ ಹುಷಾರಾಗಿರಿ ಅಂದ್ರು. ಹಾಗಿದ್ರೆ ನಾವು ಹುಷಾರಾಗಿರ್ಬೇಕಪ್ಪ. ನಿಮ್ಮನ್ ಕೊಲೆ ಮಾಡೋದಕ್ಕೆ ಅಂತ ಬಂದು ನಮ್ಮನ್ ಕೊಂದ್ಬಿಟ್ರೆ ಪ್ರಾಬ್ಲಮ್ ಆಗಿರೋದು ನನ್ಗೊಬ್ಳಿಗೆ. ನಿಮ್ಮನ್ ಸಾಯಿಸೋದಕ್ಕೆ ಅಂತಾನೆ ಬಾಂಬ್ ಎಸಿತಾರೆ, ಜೊತೆಲಿರೋ ನಾವು ನೆಗ್ದು ಬಿಡಲ್ವಾ? ಯಾಕೋ ಮನೆಯವ್ರ ಮೇಲೆ ಡೌಟು. ನೀವ್ ಯಾರು ನನ್ನ ಕಿಲ್ ಮಾಡಲ್ಲ ತಾನೇ? ಏನಮ್ಮ, ಮನೆ ಮಂದಿ ಮೇಲೆ ಅನುಮಾನ ಪಟ್ರೆ ಹೇಗಮ್ಮ? ಮತ್ತಿನ್ನೇನತ್ತೆ, ಫಂಕ್ಷನ್ಗೆ ಹೋದ್ರು ಪ್ರಾಬ್ಲಮ್, ಮನೇಲಿ ಇದ್ರೂ ಪ್ರಾಬ್ಲಮ್. ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಿನ್ನೆ ಫೋನ್ ಬಂದಿತ್ತು, ನಿಮ್ಮನ್ ಕೊಂದ್ರೆ ದುಡ್ಡು ಕೊಡ್ತಾರಂತೆ. ಎಷ್ಟು ಕೊಡ್ತಾರಂತೆ? 100 ರೂಪಾಯಿ. ನನ್ನ ಕಿಲ್ ಮಾಡಿದ್ರೆ ಜಸ್ಟ್ 100 ರೂಪೀಸ್ ಕೊಡ್ತಾರಾ? ನಿಮ್ ಯೋಗ್ಯತೆ ಅಷ್ಟೇ ಅಂತ ಕೊಲೆಗಾರರಿಗೂ ಗೊತ್ತಾಗಿದೆ. ಯಾಕೆ ನನ್ನ ಕಿಡ್ನಾಪ್ ಮಾಡಿದಿರಾ? ನಾವು ಮರಿಯಮ್ಮನಹಳ್ಳಿ ಮಹಿಳಾ ಸಂಘದವರು. ಅಲ್ಲ, ನಿನ್ನ ಊರಿಗೆ ಬಂದು ಭಾಷಣ ಮಾಡ್ತೀನಿ ಅಂತ ಒಪ್ಕೊಂಡು ನಮ್ಗೆ ಕೈ ಕೊಡ್ತೀಯಾ? ನೀನ್ ಬರ್ತಿ ಅಂತ ನಾವ್ ಎಷ್ಟೊಂದು ಅರೇಂಜ್ ಮಾಡ್ಕೊಂಡಿದ್ವಿ ಗೊತ್ತಾ? ನಾನು ಈಚೆ ಬಂದ್ರೆ ನನ್ ಪ್ರಾಣಕ್ಕೆ ತೊಂದರೆ ಆಗುತ್ತೆ ಅಂತ ನಾನ್ ಬರ್ಲಿಲ್ಲ. ನೀನ್ ಬರ್ತಿ ಅಂದ್ಬಿಟ್ಟು ನಮ್ 3 ಜನ ತುಂಬಾ ನಂಬಿಕೆ ಇಟ್ಕೊಂಡಿದ್ರು. ಈಗ ನನ್ಗೆ ಮಕ್ ಹೋಗಿತಾ ಇದಾರೆ. ನಾಳೆ ಬಂದ್ ನಮ್ ಊರಲ್ಲಿ ಭಾಷಣ ಮಾಡ್ಲಿಲ್ಲ ಅಂದ್ರೆ ನಾಡಿದ್ದೆ ನಿನ್ನ ಊಟ ಬಿಡ್ತೀವಿ. ನಮಸ್ಕಾರ ಸರ್, ಏನ್ ಇಲ್ಲಿ ಬಂದ್ಬಿಡಿದಿರಾ? ಯಾಕ್ರಿ ಸಿಕ್ಕಾಪಟ್ಟೆ ಗಾಬರಿ ಆಗಿದ್ರ? ಒಂದ್ ಕೆಲಸ ಮಾಡಿ, ನೀವು ಸದ್ಯಕ್ಕೆ ಸುಧಾರಿಸ್ಕೊಂಬಿಡಿ. ಬನ್ನಿ, ಸುಧಾರಿಸ್ಕೊಳ್ಳಿ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಯಾವ್ದೋ ಜಿಲ್ಲೆ ಮಹಿಳಾ ಸಂಘದವರು ನೀವು ಭಾಷಣ ಮಾಡಕ್ಕೆ ಒಪ್ಕೊಂಡಿದ್ರಿ, ಯಾಕ್ರಿ ಬರ್ಲಿಲ್ಲ? ನಿಮ್ನ ಕಿಲ್ ಮಾಡ್ತೀವಿ ಅಂತ ಎತ್ತಕೊಂಡು ಹೋಗಿದ್ರು. ನಾನ್ ತಪ್ಪಿಸ್ಕೊಂಡು ಓಡ್ ಬಂದೆ. ಒಳ್ಳೆ ಕೆಲಸ ಮಾಡಿದ್ರಿ. ಆಗ್ಲೇ ಮನೆಗೂ ಒಂದ್ ಕಾಲ್ ಬಂದಿತ್ತು. ಜಾಜಿಗೆ ಎಲ್ಲಿದ್ರು ಉಳ್ಗಾಲ ಇಲ್ಲ, ಆಕೆ ಮಲಗಿದಾಗ ಬಾಂಬ್ ಹಾಕಿ ಇಡೀ ಬಿಲ್ಡಿಂಗ್ ನೇ ಉರುಳಿಸ್ಬಿಡ್ತೀವಿ ಅಂದ್ರು. ನಿಮ್ಮಿಂದಾಗ ನಾವು ಸಾಯ್ಬೇಕಲ್ರಿ. ಗಂಡಗಲಿ ವಂಶದ ಮನೆ ಹಾಳು ಕೊಂಪೆ ಆಗೋಗುತ್ತಲ್ರಿ. ಗಂಡಗಲೇಶ್ವರ, ಎಲ್ಲಿ ಹೋಯ್ತು ನಿನ್ನ ಸಾಮ್ರಾಜ್ಯ ಅಂತ ನಮ್ಮ ಅಣ್ಣಯ್ಯ ಹುಚ್ಚ ಆಗ್ಬಿಡ್ತಾನಲ್ರಿ. ಅಭಿ, ಈಗ ನೀವೇ ನನ್ನ ಸೇವ್ ಮಾಡ್ಬೇಕು. ನಾನು ಬೆಡ್ರೂಮ್ ಅಲ್ಲಿ ಮರ್ಗಿರ್ಬೇಕಾರೆ ಸೀಲಿಂಗ್ ಫ್ಯಾನ್ ಕಳ್ಚ್ಬಿಟ್ಟು ನಾನ್ ಸತ್ತೋಗ್ತೀನಂತೆ. ರೀ ಜಾಜಿ ಜಂಬಲ್ದಿನಿ ಅವ್ರೆ, ನೀವು ಬೆಡ್ರೂಮ್ ಅಲ್ಲಿ ಮಲಗಿದ್ರೆ ತಾನೆ ಫ್ಯಾನ್ ನಿಮ್ಮ ಮೇಲೆ ಕಳ್ಸಿಬಿಡೋದು. ಲಕ್ಷಣವಾಗಿ ಮೆಟ್ಲ ಕೆಳಗಡೆ ಚಾಪೆ ಹಾಸ್ತೀನಿ, ನನ್ ಪಕ್ಕ ಇಲ್ಲೇ ಮಲ್ಬಿಡಿ. ಏನು ಯಜಮಾನ್ರೆ, ನಿಮ್ ಎಂಡ್ರವನ್ ಹತ್ರ ಮಾತಾಡಿದಾಗಿದ್ರೆ ತಿಂಡಿಗೆ ಬನ್ನಿ. ತಿಂಡಿ ತಿನ್ನೋ ಸಮಯ ಏನೇ ಇದು? ಅಭಿ, ಯಾವ್ದೇ ಕಾರಣಕ್ಕೂ ಇವ್ಳು ಮಾಡಿರೋ ಟಿಫನ್ ನಾನು ತಿನ್ನಲ್ಲ, ನೀವು ತಿನ್ಬೇಡಿ. ಮತ್ತೇನು ಹೋಟೆಲ್ನಿಂದ ತರಿಸ್ಬಿಡ್ಲಾ? ನೋ ಅಭಿ, ನಮ್ಮಿಬ್ರಿಗೋಸ್ಕರ ಟಿಫನ್ ನಾನೇ ಪ್ರಿಪೇರ್ ಮಾಡ್ಕೊಂಡು ಬರ್ತೀನಿ. ಅನ್ನಪೂರ್ಣೇಶ್ವರಿ, ಏನು ಯಜಮಾನ್ರೆ, ಈಗ ನಾನ್ ಮಾಡಿರೋ ತಿಂಡಿಗೆ ಏನ್ ಮಾಡ್ಲಿ? ಅಯ್ಯೋ ನಾಯಿ, ನೀನೇ ತಿನ್ ಸಾಯಿ. ಅಭಿ, ಟಿಫಿನ್ ರೆಡಿ. ಇಷ್ಟು ಬೇಗನಾ? ಎಸ್, ದಿಢೀರ್ ಫುಡ್. ಲೆಟ್ ಚಂಪಾ, ನಾನು ಅಭಿ ಟಿಫಿನ್ ಮಾಡ್ಬೇಕು, ಪ್ಲೀಸ್ ಹೋಗು. ಹೋಗೆ. ಯಪ್ಪ,
ಏನಪ್ಪ ಮೊಗ್ಗೆ ನಮ್ಮ ಜೀವನದಲ್ಲಿ ಏನೋ ಹೊಸ್ತಾಗೆಲ್ಲ ನಡೀತಾ ಇದೆಯಲ್ಲಪ್ಪ ತಿನ್ನಿಸ್ರಿ. ಅಭಿ ಹೇಗಿದೆ ಉಪ್ಪಿಟ್ಟು? ಇದು ಉಪ್ಪಿಟ್ಟ? ಅದು ನಿಮ್ಮನ್ನೇ ನೋಡ್ಕೊಂಡ್ ತಿಂತಾ ಇದ್ನಲ್ವಾ, ಕೇಸರಿ ಬಾತು ಅನ್ಕೊಂಡ್ಬಿಟ್ಟೆ. ಅಭಿ ನೀವು ನನ್ಗೆ ಫುಲ್ ಪ್ರೊಟೆಕ್ಷನ್ ಕೊಡ್ತೀರಾ ಅಲ್ವಾ? ರೇ ನಾನು ಇರೋದೇ ನಿಮ್ಗೋಸ್ಕರ, ಫುಲ್ ಪ್ರೊಟೆಕ್ಷನ್ ಕೊಡ್ತೀನಿ. ನೀವ್ ಯಾವಾಗ್ಲೂ ನನ್ ಜೊತೆಗೆ ಇರ್ತೀರಾ ಅಲ್ವಾ? ಹೋಗ್ರಿ, ಏನ್ ಆಡೋ ಮಾತಿಗೊಂದು ಅರ್ಥ ಬಿಡುವ. ಯಾವಾಗ್ಲೂ ನೀವು ನನ್ ಜೊತೆ ಇರ್ತೀನಿ ಅಂದ್ರೆ ನಾನ್ ಬೇರೆಯವ್ರ ಜೊತೆ ಯಾಕೆ ಹೋಗ್ಲಿ, ನಾನ್ ನಿಮ್ ಜೊತೆನೇ ಇರ್ತೀನಿ. ಥ್ಯಾಂಕ್ ಯು ಅಭಿ, ನೀವ್ ನನ್ ಜೊತೆಲೇ ಇದ್ರೆ ನಂಗೆ ಸ್ವಲ್ಪ ಧೈರ್ಯ. ರೀ ಜಾತಿ ಜಂಬಲ್ತೀನಿ ಅವ್ರೆ, ನೀವು ಇಲ್ಲಿದ್ರೆ ತಾನೇ ನಿಮ್ಗೆ ಭಯ ಆಗೋದು. ಅದಕ್ಕೆ ಒಂದು ವಾರ ಬಿಡು ಮಾಡ್ಕೊಂಬಿಡಿ, ಎಲ್ಲಾದ್ರೂ ಟೂರ್ ಹೋಗ್ಬಿಟ್ಟು ಬರೋಣ. ಹೋಗ್ ಬರೋವಷ್ಟರಲ್ಲಿ ನಿಮ್ಗೆ ನಾಚಿಕೆ ಭಯ ಎಲ್ಲ 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 ಹೊರಟೋಗ್ಬಿಟ್ಟಿರುತ್ತೆ. ಅಭಿ ನಿಮ್ಮ ಹತ್ರ ಎಗ್ರಿಸಿದ್ನಲ್ಲ 50,000 ನನ್ನ ಹತ್ರನೇ ಇದೆ, ಪ್ಲೀಸ್ ತಗೊಳ್ಳಿ. ಅಮ್ಮ ಧನಲಕ್ಷ್ಮಿ, ನನ್ ದುಡ್ಡು ನನಗೆ ಬಂದ್ಬಿಡ್ತಪ್ಪ. ಏನ್ ಹೇಳ್ತಾ ಇದ್ದೀರಾ? ಮತ್ತಿನ್ನೇನ್ರಿ, 22 ಜಿಲ್ಲೆ ಟೂರ್ ಮಾಡ್ತೀನಿ, ಸಮಾಜನ ನಾನು ಹಂಗ ಮಾಡ್ಬಿಡ್ತೀನಿ ಹಿಂಗ ಮಾಡ್ಬಿಡ್ತೀನಿ ಅಂತ 1 ಲಕ್ಷ ರೂಪಾಯಿ ಪೀಠಕ್ಕೆ ಹಾಕಿದ್ದು ಅಲ್ಲದೆ ನಾನು ಬ್ರೀಫ್ ಕೇಸ್ನಲ್ಲಿ ಇಟ್ಟಿದ್ದು 50,000 ರೂಪಾಯಿ ಎಗರಿಸ್ಬಿಟ್ಟಿದ್ರಲ್ಲ. ಹೇಗಾದ್ರೂ ಮಾಡಿ ನಿಮಗೆ ಬುದ್ಧಿ ಕಲ್ಸ್ಬೇಕು, ನನ್ನ ದುಡ್ಡನ್ನು ನಾನು ವಾಪಸ್ ಪಡಿಬೇಕು ಅಂತ ಆವಾಗ ಫೋನ್ನಲ್ಲಿ ನನ್ನ ಫ್ರೆಂಡ್ ಅನ್ಬಿಟ್ಟು ಎದುರಿಸ್ತಾ ಇದ್ದದ್ದು ನಾನೇ.